तान्तर्बाह्याण्डकोशं हरितोपलाभम् तर्काभये तं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत् स्मरणाद् भवेत् बुद्धिमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತ ಚತುರ್ಥ ಸ್ಕಂಧದ 10ನೇ ಅಧ್ಯಾಯದಲ್ಲಿ ಇವತ್ತು 20ನೇ ಶ್ಲೋಕ. ಶ್ರೀ ಭಗವಾನುವಾಚ ವೇದಾಹಂ ತೇ ವ್ಯವಸಿತಂ ಹೃದಿ ರಾಜನ್ಯಬಾಲಕ ತತ್ಪ್ರಯಚ್ಛಾಮಿ ಭದ್ರಂ ತೇ ದುರಾಪಮಪಿ ಸುವ್ರತ ನಾನ್ಯೈರಧಿ ಹಿತಂ ಯಥಾ ಪ್ರಮಾಹಿತಂ ಮೇಢ್ಯಾಂ ಗೋಚಕ್ರವತ್ಸ್ಥಾಸ್ನು ಪುರಸ್ತಾತ್ ಕಲ್ಪವಾಸಿನಾಂ. ಧ್ರುವನ ತಪಸ್ಸಿಗೆ ಮೆಚ್ಚಿ ಭಗವಂತ ಆ ಧ್ರುವನಿಗೆ ವರವನ್ನ ಕೊಡ್ತಾ ಇದ್ದಾನೆ. ಭಗವಂತ ಹೇಳುವ ಮಾತು, ಅಹಂ ತೇ ವ್ಯವಸಿತಂ ವೇದ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನಾನು ತಿಳ್ಕೊಂಡಿದ್ದೇನೆ. ಎಲೆ ರಾಜನ್ಯ ಬಾಲಕ, ರಾಜಕುಮಾರನೇ, ನೀನೇನು ತಪಸ್ಸು ಮಾಡಿದ್ದಿ, ಇಷ್ಟು ಅದ್ಭುತವಾದ ತಪಸ್ಸು. ಅದು ಸಾಧಾರಣ ಜನರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು, ದುರಾಪಂ. ನಿನ್ನಷ್ಟು ಸಾಧನೆಯನ್ನ ಮಾಡದೇ ಇರತಕ್ಕಂಥವ್ರು ಯಾರಿದ್ದಾರೆ ಅಂಥವರಿಗೆ ಸಿಗಲಾರದಂತಹ ಒಂದು ಉತ್ತಮವಾದ ವರವನ್ನು ನಾನು ನಿನಗೆ ಕೊಡ್ತೇನೆ ಅಂತಾನೆ. ನಿನಗೆ ಭದ್ರಂ ತೇ, ಶುಭ ಆಗಲಿ, ಮಂಗಳ ಆಗಲಿ. ಅದು ಎಂಥದ್ದು?
ನಿನ್ನಷ್ಟು ಸಾಧನೆ ಮಾಡದೇ ಇರತಕ್ಕಂತಹ ವ್ಯಕ್ತಿಗಳಿಗೆ ಹೊಂದಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು ಅದು. ಅದು ಎಂಥದ್ದು ಅಂದ್ರೆ ಆಕಾಶದಲ್ಲಿ ಹೊಳಿತಕ್ಕಂತಹ ಅವಿನಾಶಿಯಾದ ಒಂದು ಸ್ಥಾನ. ಅಂತಹ ಸ್ಥಾನವನ್ನ ಇವತ್ತಿನವರೆಗೆ ಯಾರೂ ಕೂಡ ಪಡ್ಕೊಂಡಿಲ್ಲ. ಅಂತಹ ಒಂದು ಉತ್ತಮವಾದ ಸ್ಥಾನ, ಆಕಾಶದಲ್ಲಿ ಬೆಳಗತಕ್ಕಂತಹ ಒಂದು ಸ್ಥಾನ ಅದು ಭ್ರಾಜಿಷ್ಣು ಅಂತ, ಅಂದ್ರೆ ಹೊಳಿತಕ್ಕಂಥದ್ದು. ಧ್ರುವಂ ಅಂದ್ರೆ ನಾಶ ಇಲ್ಲದೆ ಇರತಕ್ಕಂಥದ್ದು ಅಂತ ಅರ್ಥ. ಧ್ರುವ ಅನ್ನೋ ಶಬ್ದಕ್ಕೆನೆ ಅವಿನಾಶಿ ಅಂತ ಅರ್ಥ. ಧ್ರುವ ಸ್ಥಾನ ಅದು, ಅದಕ್ಕೆ ಇವನಿಗೆ ಧ್ರುವ ಅಂತ ಹೆಸರು. ಧ್ರುವ ಅಂದ್ರೆ ನಾಶ ಇಲ್ಲದೆ ಇರತಕ್ಕಂತಹ ಒಂದು ಸ್ಥಾನ. ಆ ಸ್ಥಾನವನ್ನ ನಾನು ನಿನಗೆ ಕೊಡ್ತೇನೆ. ಅದು ಆಕಾಶದಲ್ಲಿ ಹೊಳಿತಕ್ಕಂಥದ್ದು, ಭ್ರಾಜಿಷ್ಣು ಆಗಿರ್ತಕ್ಕಂಥದ್ದು. ಅಂತಹ ಉತ್ತಮವಾದ ಒಂದು ಸ್ಥಾನ. ಆ ಸ್ಥಾನ ಏನಿದೆ ಅದರ ಸುತ್ತಲೂ ಗ್ರಹಗಳು, ನಕ್ಷತ್ರಗಳು, ಅವುಗಳ ಸಮೂಹ ಸುತ್ತುತ್ತಾ ಇರ್ತಾವೆ. ನಿನ್ನ ಯಾವ ಒಂದು ಸ್ಥಾನ ಇದೆ ಅದು ಅತ್ಯಂತ ಪ್ರಕಾಶಮಾನವಾದ ಭ್ರಾಜಿಷ್ಣು ಧ್ರುವಸ್ಥಾನ. ಭ್ರಾಜಿಷ್ಣು ಧ್ರುವಂ, ಧ್ರುವಕ್ಷಿತಿ, ಅವಿನಾಶಿಯಾದಂತಹ ಆಕಾಶದಲ್ಲಿ ಹೊಳಿತಕ್ಕಂತಹ ಒಂದು ಸ್ಥಾನ. ಆ ಸ್ಥಾನವನ್ನು ನಾನು ನಿನಗೆ ಕೊಡ್ತೇನೆ. ಅದರ ಸುತ್ತಲೂ ಉಳಿದ ನಕ್ಷತ್ರ, ಗ್ರಹ, ತಾರೆಗಳೆಲ್ಲ ಸುತ್ತುತ್ತಾ ಇರ್ತಾವೆ. ಅದು ಯಾವ ರೀತಿ ಸುತ್ತಾವೆ ಅಂತಂದ್ರೆ ಅದಕ್ಕೆ ಒಂದು ದೃಷ್ಟಾಂತವನ್ನ ಕೊಡ್ತಾನೆ. ಮೇಢ್ಯಾಂ ಗೋಚಕ್ರವತ್. ಈ ಗಾಣ ಎತ್ತು, ಗಾಣದ ಎತ್ತು, ಆ ಗಾಣದಿಂದ ಎಣ್ಣೆಯನ್ನ ತೆಗಿಲಿಕ್ಕೋಸ್ಕರ ಆ ಎತ್ತುಗಳನ್ನ ಕಟ್ಟಿರ್ತಾರೆ. ಅಥವಾ ತೆನೆಯಿಂದ ಧಾನ್ಯಗಳನ್ನ ಬೇರ್ಪಡಿಸ್ಲಿಕ್ಕೋಸ್ಕರ ಎತ್ತುಗಳನ್ನ ಕಟ್ಟಿ, ಕಂಬಕ್ಕೆ ಕಟ್ಟಿ ಅದನ್ನು ಸುತ್ತುವಂತೆ ಮಾಡ್ತಾರೆ. ಅದು ಸುತ್ತುತ್ತಾ ಇರ್ತದೆ. ಆ ಎತ್ತುಗಳು ಒಂದೇ ಒಂದು ಕಂಬಕ್ಕೆ ಕಟ್ಟಿ ಅದನ್ನ ಸುತ್ತಿಸ್ತಾರೆ. ಅದು ಸುತ್ತುತ್ತಾ ಇರ್ತದೆ. ಅದರಿಂದ ಗಾಣದಿಂದ ಎಣ್ಣೆ ಬರ್ತದೆ, ಅಥವಾ ತೆನೆಯಿಂದ ಧಾನ್ಯಗಳನ್ನ ಬೇರ್ಪಡಿಸ್ತಾರೆ. ಹಣ ಮಾಡೋದು ಅದರಲ್ಲಿ ಆ ತರ ಮಾಡ್ತಾರೆ. ಈ ರೀತಿ ಎತ್ತುಗಳು ಹೇಗೆ ಯಾವಾಗಲೂ ಸುತ್ತಾನೇ ಇರ್ತಾವೋ ಅದರಂತೆ ನಿನ್ನ ಸುತ್ತಲೂ ಕೂಡ ಗ್ರಹಗಳು, ನಕ್ಷತ್ರಗಳು, ತಾರೆಗಳ ಸಮೂಹವೇ ಸುತ್ತುತ್ತಾ ಇರ್ತದೆ. ಅಂತಹ ಒಂದು ಉತ್ತಮವಾದ ಸ್ಥಾನವನ್ನ ನಾನು ನಿನಗೆ ಕೊಡ್ತೇನೆ. ಅದು ಧ್ರುವ ಸ್ಥಾನ ಅಂತ. ಧ್ರುವ ಅಂತಂದ್ರೆ ನಾಶ ಇಲ್ಲದೆ ಇರತಕ್ಕಂತಹ ಸ್ಥಾನ ಅಂತ ಅರ್ಥ. ನಾಶ ಇಲ್ಲದೆ ಇರೋದು ಅಂತನ್ನೋ ಶಬ್ದಕ್ಕೆ ಮನ್ವಂತರ ಪ್ರಳಯ ಆಗುವವರೆಗೆ ಅಂತ ಅರ್ಥ. ಮನ್ವಂತರ ಪ್ರಳಯ ಆದಾಗ ಎಲ್ಲದಕ್ಕೂ ನಾಶ ಇದೆ. ಮನ್ವಂತರ ಪ್ರಳಯ ಆದಾಗಲೂ ಇದಕ್ಕೆ ನಾಶ ಇಲ್ಲ. ಹಾಗ ಅಭಿಪ್ರಾಯ ಇಟ್ಕೊಳ್ಬೇಕು. ಕಲ್ಪದ ಕೊನೆಯಲ್ಲಿ ಎಲ್ಲದಕ್ಕೂ ನಾಶ ಇದ್ದೇ ಇದೆ. ಕಲ್ಪಾಂತದಲ್ಲಿಯೂ ನಾಶ ಇಲ್ಲದೆ ಇರತಕ್ಕಂಥದ್ದು ಅಂತ ಆ ರೀತಿ ಅರ್ಥ ಇಟ್ಕೊಳ್ಬಾರ್ದು. ಒಂದು ಮನ್ವಂತರ ಕಳೆದು ಮತ್ತೊಂದು ಮನ್ವಂತರ ಏನು ಬರ್ತದೆ, ಆ ಸಮಯದಲ್ಲಿಯೂ ಕೂಡ ನಾಶವನ್ನ ಹೊಂದದೇ ಇರತಕ್ಕಂತಹ ಸ್ಥಾನ ಅಂತ ಹಾಗೆ ಇಟ್ಕೊಳ್ಬೇಕು.
ಅಂತಹ ಸ್ಥಾನವನ್ನ ನಾನು ನಿನಗೆ ಕೊಡ್ತೇನೆ ಅಂತ ಭಗವಂತನೇ ಹೇಳ್ತಾ ಇದ್ದಾನೆ. ಇವನೇನು ಕೇಳಲಿಲ್ಲ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಗೊತ್ತಿದೆ ನನಗೆ ಅಂತ ಅಷ್ಟೇ ಹೇಳಿದ ಭಗವಂತ. ವೇದ ಅಹಂತೆ ವ್ಯವಸಿತಂ ಹೃದಿ, ನಿನ್ನ ಹೃದಯದಲ್ಲಿ ಏನಿದೆ ಅನ್ನೋದನ್ನ ನಾನು ತಿಳ್ಕೊಂಡಿದ್ದೇನೆ ಅಂತ ಹೇಳಿ ಭಗವಂತನೇ ಈ ಒಂದು ವರವನ್ನ ಆ ಧ್ರುವನಿಗೆ ಕೊಡ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ವೇದಾಹಂ ತೇ ವ್ಯವಸಿತಂ ಹೃದಿ ರಾಜನ್ಯ ಬಾಲಕ ತತ್ ಪ್ರಯಚ್ಛಾಮಿ ಭದ್ರಂ ತೇ ದುರಾಪಮಪಿ ಭೂಯಸಾಂ ಅಥವಾ ದುರಾಪಮಪಿ ಸುವ್ರತ ನಾನ್ಯೈರಧಿಷ್ಠಿತಂ ಭದ್ರ ಯದ್ ಭ್ರಾಜಿಷ್ಣು ಧ್ರುವಕ್ಷಿತಿ ಯತ್ರ ಗ್ರಹಕ್ಷತಾರಾಣಾಂ ಜ್ಯೋತಿಷಾಂ ಚಕ್ರಮಾಹಿತಂ. ಬಾ ಒಳಗ್ ಬಾ. ಜ್ಯೋತಿಷಾಂ ಚಕ್ರಮಾಹಿತಂ ಮೇಢ್ಯಾಂ ಗೋಚಕ್ರವತ್ ಸ್ನೋ ಉದಸ್ತಾತ್ ಕಲ್ಪವಾಸಿನಾಂ ಧರ್ಮೋಗ್ನಿ ಕಶ್ಯಪಶಕ್ರೋ ಮುನಯೋ ಯೇ ವನೌಕಸಃ ಚರಂತಿ ದಕ್ಷಿಣೀಕೃತ್ಯ ಭ್ರಮಂತೋ ವತ್ಸತಾರಕಾಃ. ಮತ್ತೆ ಆ ಸ್ಥಾನ, ಧ್ರುವ ಸ್ಥಾನ, ಅದರ ಸುತ್ತಲೂ ಕೂಡ ಹಿಂದೆ ಹೇಳಿದಂತೆ ಗ್ರಹ ನಕ್ಷತ್ರ ತಾರೆಗಳ ಸಮೂಹಗಳೆಲ್ಲ ಸುತ್ತುತ್ತಾವೆ ಅಂತ ಹೇಳಿದ್ರು. ಅದಲ್ಲದೆ ಸಪ್ತರ್ಷಿಗಳೂ ಕೂಡ, ಮತ್ತೆ ಬೇರೆ ವಾನಪ್ರಸ್ಥಾಶ್ರಮಿಗಳು, ಯಮ, ಧರ್ಮರಾಜ, ಅಗ್ನಿ, ಕಶ್ಯಪ, ಇಂದ್ರರು ಎಲ್ಲರೂ ನಕ್ಷತ್ರ ದೇವತೆಗಳಾಗಿ ಈ ಸ್ಥಾನವನ್ನ ಪ್ರದಕ್ಷಿಣೆಯಾಗಿ ಸುತ್ತುತ್ತಾರೆ. ದಕ್ಷಿಣೀಕೃತ್ಯ ಭ್ರಮಂತಹ ಚರಂತಿ, ಪ್ರದಕ್ಷಿಣೆಯಾಗಿ ಸುತ್ತುತ್ತಾರಂತೆ. ಅಂತಹ ಸ್ಥಾನ ಅದು ಅಂತಾನೆ ಭಗವಂತ. ವನೌಕಸಃ, ಧರ್ಮ, ಅಗ್ನಿ, ಕಶ್ಯಪ, ಶಕ್ರ, ಮುನಯ, ಇವರೆಲ್ಲರೂ, ಯಮಧರ್ಮ, ಅಗ್ನಿ, ಕಶ್ಯಪ, ಇಂದ್ರರು, ಮತ್ತೆ ಬೇರೆ ಬೇರೆ ಸಪ್ತರ್ಷಿಗಳು, ವಾನಪ್ರಸ್ಥಾಶ್ರಮಿಗಳು ಎಲ್ಲರೂ ಕೂಡ ಆ ಸ್ಥಾನವನ್ನ ಪ್ರದಕ್ಷಿಣಾಕಾರವಾಗಿ ಸುತ್ತುತ್ತಾ ಇರ್ತಾರೆ. ಅಂತಹ ಒಂದು ಉತ್ತಮವಾದ ಧ್ರುವ ಸ್ಥಾನವನ್ನೇ ನಾನು ನಿನಗೆ ಕೊಡ್ತೇನೆ ಅಂತ ಭಗವಂತ ಹೇಳುತ್ತಾ ಇದ್ದಾನೆ. ವನೌಕಸಃ ಅಂದ್ರೆ ವಾನಪ್ರಸ್ಥರು, ವಾನಪ್ರಸ್ಥಾಶ್ರಮಿಗಳು, ಧರ್ಮ, ಅಗ್ನಿ, ಕಶ್ಯಪ ಮೊದಲಾದವು ಇವರೆಲ್ಲರೂ ಕೂಡ ಅದನ್ನ ಸುತ್ತುತ್ತಾರೆ. ಅಂತಹ ಒಂದು ಉತ್ತಮವಾದ ಸ್ಥಾನವನ್ನ ಕೊಡ್ತೇನೆ ಅಂತ ಅಲ್ಲಿಗೆ ಅನ್ವಯ ಇಟ್ಟುಕೊಳ್ಬೇಕು. ಧರ್ಮೋಗ್ನಿ ಕಶ್ಯಪ ಶಕ್ರೋ ಮುನಯೋ ಯೇ ವನೌಕಸಃ ಚರಂತಿ ದಕ್ಷಿಣೀಕೃತ್ಯ ಭ್ರಮಂತೋ ಯತ್ ಸತಾರಕಾಃ ಪ್ರಸ್ಥಿತೇ ತು ವನಂ ಪಿತ್ರ ದತ್ವಾ ಗಾಂ ಧರ್ಮ ಸಂಶ್ರಯಃ ಷಟ್ತ್ರಿಂಶದ್ವರ್ಷ ಸಾಹಸ್ರಂ ರಕ್ಷಿತಾ ವ್ಯಾಹತೇಂದ್ರಿಯಃ. ಇದು ಇದುವರೆಗೂ ಹೇಳಿದ ವರ ಏನಿದೆ ಭಗವಂತ, ಇದು ನಂತರದಲ್ಲಿ ಆಗ್ತಕ್ಕಂಥದ್ದು, ಈಗಲ್ಲ.
ಅದಕ್ಕೂ ಮೊದಲು ಅಂದ್ರೆ ಈಗೇನು ನಿನಗೆ ಧ್ರುವಸ್ಥಾನವನ್ನ ಕೊಡ್ತೇನೆ ಅಂತ ಹೇಳಿದೆ, ಇದಕ್ಕಿಂತಲೂ ಮೊದಲು ನೀನು ಈಗ ಸದ್ಯದಲ್ಲಿ ನಿನ್ನ ತಂದೆಯ ರಾಜ್ಯವನ್ನ ನೀನು ಆಳ್ತಿದಿ. ನಿನ್ನ ತಂದೆ ಇನ್ನು ಸ್ವಲ್ಪ ವರ್ಷಗಳ ಕಾಲ ತಾನು ರಾಜ್ಯವನ್ನ ಆಳಿ ಆ ರಾಜ್ಯವನ್ನ ನಿನಗೆ ಬಿಟ್ಟುಕೊಟ್ಟು ಕಾಡಿಗೆ ಹೋಗ್ತಾನೆ. ಅವನು ಕಾಡಿಗೆ ಹೋದ ಮೇಲೆ ಉತ್ತಾನಪಾದ ಅವನು ಇನ್ನು ಕೆಲವು ವರ್ಷಗಳ ಕಾಲ ಭೂಮಿಯಲ್ಲಿ ತನ್ನ ರಾಜ್ಯವನ್ನ ಆಳಿ ಸಿಂಹಾಸನ ಆಧಿಪತ್ಯವನ್ನ ನಿನಗೇ ಕೊಟ್ಟು ಕಾಡಿಗೆ ಹೋಗ್ತಾನೆ. ಅವನು ಕಾಡಿಗೆ ಹೋದ ಮೇಲೆ ನೀನು ಈ ಭೂಮಿಯನ್ನ ಒಳ್ಳೆ ಧಾರ್ಮಿಕನಾಗಿ 36,000 ವರ್ಷಗಳ ಕಾಲ ಆಳ್ತಿದಿ ಅಂತ ಹೇಳ್ತಾ ಇದ್ದಾನೆ. 36 ವರ್ಷ ಸಾಹಸ್ರಂ ಅಂತ 36,000 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಸಿಂಹಾಸನದಲ್ಲಿ ಕೂತು ಧರ್ಮ ಸಂಶ್ರಯ ಧರ್ಮದಿಂದ ರಾಜ್ಯಭಾರ ಮಾಡ್ತಿದ್ದಿ ನೀನು. ಇದು ಆ ಹಿಂದೆ ಹೇಳಿದ ಧ್ರುವಸ್ಥಾನ ನಿನಗೆ ಸಿಗೋದಕ್ಕಿಂತ ಮೊದಲು. ನಿನ್ನ ತಂದೆ ರಾಜ್ಯವನ್ನ ನಿನಗೆ ಕೊಟ್ಟು ಕಾಡಿಗೆ ಹೋದ ಮೇಲೆ 36,000 ವರ್ಷಗಳ ಕಾಲ ಧಾರ್ಮಿಕನಾಗಿ ನೀನು ಭೂಮಿಯಲ್ಲಿ ರಾಜನಾಗಿ ರಾಜ್ಯಭಾರವನ್ನು ಮಾಡ್ತಿದ್ದಿ. ಧ್ರುವ ಮಹಾರಾಜನಾಗಿ ನೀನು ಭೂಮಿಯನ್ನು ಆಳ್ತಿದ್ದಿ. ಆವಾಗಲೂ ಕೂಡ ಅವ್ಯಾಹತೇಂದ್ರಿಯ ಅಂತಾರೆ. 36,000 ವರ್ಷ ಬದುಕೋದು ಅಂದ್ರೆ ಅದೊಂದು ದೊಡ್ಡ ಸಾಹಸನೆ. ಅದರಲ್ಲೂ ಕೂಡ 36,000 ವರ್ಷಗಳ ಕಾಲ ರಾಜ್ಯಭಾರವನ್ನ ಮಾಡ್ತಾ ಇರೋದು. ರಾಜನಾಗಿ ಇರುವಾಗ ಎಲ್ಲಾ ಇಂದ್ರಿಯಗಳು ಕೂಡ ನಿನಗೆ ಸುಸ್ಥಿತವಾಗಿ ಇರ್ತವೆ, ಸುದೃಢವಾಗಿ ಇರ್ತವೆ. ಯಾವ ಇಂದ್ರಿಯಗಳು ಕೂಡ ಕುಂಠಿತವಾಗೋದಿಲ್ಲ, ವ್ಯಾಹತವಾಗೋದಿಲ್ಲ. ಎಲ್ಲಾ ಇಂದ್ರಿಯಗಳು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಸುದೃಢವಾಗಿಯೇ ಇರ್ತವೆ. ಆ ರೀತಿಯಲ್ಲಿ ನೀನು 36,000 ವರ್ಷಗಳ ಕಾಲ ಈ ಭೂಮಿಯನ್ನ ಆಳ್ತಿದಿ ಅಂತ ಇದ್ದಾರೆ. ಇದಾದ ಮೇಲೆ ಮುಂದೆ ಆ ಧ್ರುವಲೋಕ. ಪ್ರಸ್ಥಿತೇ ತು ವನಂ ಪಿತ್ರ ದತ್ವಾಗಾಂ ಧರ್ಮ ಸಂಶ್ರಯ 36 ವರ್ಷ ಸಾಹಸ್ರಂ ರಕ್ಷಿತಾವ್ಯಾಹತೇಂದ್ರಿಯ ತ್ವದ್ಭ್ರಾತರ್ಯುತ್ತಮೇ ನಷ್ಟೇ ಮೃಗಯಾಯಾಂ ತು ತನ್ಮನಾಃ ಅನ್ವೇಷತಿ ವನಂ ಮಾತಾ ದಾವಾಗ್ನಿಂ ಸಾ ಪ್ರವೇಕ್ಷ್ಯತಿ. ಇನ್ನೊಂದು ಸಮಸ್ಯೆ ಇತ್ತು ಅವನಿಗೆ, ಧ್ರುವನಿಗೆ. ತನ್ನ ಮಲತಾಯಿ ಅವಳು ಸುರುಚಿ ವಿರೋಧವನ್ನ ಮಾಡಿದ್ಲು. ಅದರಿಂದ ಬೇಸರನಾಗಿ ಅವನು ಈಗ ಕಾಡಿಗೆ ಬಂದಿದ್ದ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಆ ವಿರೋಧವೂ ಕೂಡ ನಿನಗೆ ಇರೋದಿಲ್ಲ. ಇನ್ನು ಮುಂದೆ ನೀನು ಈಗ ಮನೆಗೆ ಹೋದ ಮೇಲೆ ಇನ್ನೇನು ಅದಕ್ಕೆ ಬಹಳ ಕಾಯ್ಬೇಕು ಅಂತಿಲ್ಲ. ಈಗಲೇ ನೀನು ಮನೆಗೆ ಹೋದ ಮೇಲೆ ನಿನಗೆ ಆ ಮಲತಾಯಿಯ ವಿರೋಧವೂ ಕೂಡ ಇರೋದಿಲ್ಲ. ಮಲತಾಯಿ ಸುರುಚಿ ಅವಳ ವಿರೋಧವೂ ಕೂಡ ನಿನಗೆ ಇರೋದಿಲ್ಲ. ಅವಳಿಗೆ ಒಬ್ಬ ಮಗ ಇದ್ದ, ಉತ್ತಮ ಅಂತ ಅವನಿಗೆ ಹೆಸರು.
ಆ ಸುರುಚಿಯ ಮಗ ಉತ್ತಮ, ಇವನು ಧ್ರುವ. ನಿಜ ಹೇಳಬೇಕು ಅಂದ್ರೆ ಅವನೇ ದೊಡ್ಡವನು, ಉತ್ತಮ. ಅವನು ಇರುವಾಗ ಇವನು ರಾಜನಾಗ್ಲಿಕ್ಕೆ ಹೇಗೆ ಸಾಧ್ಯ? ಹಿರಿಯನಿಗೆನೆ ರಾಜ್ಯದ ಜವಾಬ್ದಾರಿ. ತಂದೆ ಕಾಡಿಗೆ ಹೋಗುವಾಗ ಹಿರಿಯ ಮಗನನ್ನೇ ರಾಜನನ್ನಾಗಿ ಮಾಡಿ ಸಿಂಹಾಸನದಲ್ಲಿ ಕೂಡಿಸಿ ಅವನು ಕಾಡಿಗೆ ಹೋಗ್ತಾನೆ. ಇದು ನಡೆದುಕೊಂಡಂತಹ ಪದ್ಧತಿ. ಈಗ ಉತ್ತಮ ಇರುವಾಗ, ಅವನ ಅಣ್ಣ ಅವನಿರುವಾಗ ಸಿಂಹಾಸನ ಇವನಿಗೆ ಹೇಗೆ ಸಿಗತ್ತೆ ಅನ್ನೋ ಒಂದು ಸಂಶಯ ಬರಬಹುದು. 36,000 ವರ್ಷಗಳ ಕಾಲ ಭೂಮಿಯನ್ನ ಆಳ್ತಿದಿ, ಅದು ಕೂಡ ನಿನ್ನ ತಂದೆ ರಾಜ್ಯವನ್ನ ಬಿಟ್ಟು ಕಾಡಿಗೆ ಹೋಗುವಾಗ ನಿನಗೆ ರಾಜ್ಯವನ್ನ ಕೊಟ್ಟು ಹೋಗ್ತಾನೆ ಅಂತೆಲ್ಲ ಹೇಳಿದ ಭಗವಂತ. ಇದು ಹೇಗೆ ಸಾಧ್ಯ ಅಂತ ಒಂದು ಸಂಶಯ ಬರಬಹುದು. ಅದಕ್ಕೆ ಉತ್ತರವನ್ನ ಈ ಶ್ಲೋಕದಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ. ನಿನಗೆ ನಿನ್ನ ಮಲತಾಯಿಯ ವಿರೋಧವೂ ಕೂಡ ಇರೋದಿಲ್ಲ. ಯಾಕೆಂದ್ರೆ ನಿನ್ನ ಆ ಉತ್ತಮ ಅವನು ಕಾಡಿನಲ್ಲಿ ಬೇಟೆ ಆಡ್ಲಿಕ್ಕೆ ಅಂತ ಹೋದಾಗ ಅಲ್ಲೇ ಸತ್ತೋಗ್ತಾನ. ಅವನು ಕಾಡಿನಲ್ಲಿ ಬೇಟೆ ಆಡುವಾಗ ಅವನು ಮೃಗಯಾಯಾಮ್ ಅಂದ್ರೆ ಬೇಟೆ ಆಡೋದು, ಆವಾಗ್ಲೇ ಅವನು ನಷ್ಟನಾಗಿ ಬಿಡ್ತಾನೆ. ಕಾಡಿನಲ್ಲಿ ಬೇಟೆ ಆಡ್ಲಿಕ್ಕೆ ಅಂತ ಹೋದಾಗ ಅಲ್ಲಿ ಸತ್ತೋಗ್ತಾನೆ. ಅವನು ಎಲ್ಲಿ ಹೋದ ಅಂತ ಹುಡುಕ್ತಾ ಹುಡುಕ್ತಾ ಇವಳು ಸುರುಚಿ, ತಾಯಿಯಾದಂತಹ ಸುರುಚಿ ಅವನನ್ನ ಹುಡುಕ್ತಾ ಅವನನ್ನೇ ಧ್ಯಾನ ಮಾಡ್ತಾ ತನ್ಮಯಳಾಗಿ ಕಾಡಿನಲ್ಲಿ ಹೋಗ್ತಾ ಇರ್ತಾಳೆ. ನನ್ನ ಮಗ ಎಲ್ಲಿ ಹೋದ್ನೋ ಅಂತ ಹುಡುಕ್ತಾ ಹುಡುಕ್ತಾ ಕಾಡಿನಲ್ಲಿ ತನ್ಮಯತೆಯಿಂದ ಹೋಗ್ತಾ ಇರುವಾಗ ಕಾಡಿಗಿಚ್ಚು ಬಂದು ಆ ಕಾಡಿಗಿಚ್ಚಿನಲ್ಲಿ ಅವಳು ಪ್ರವೇಶ ಮಾಡಿಬಿಡ್ತಾಳೆ. ದಾವಾಗ್ನಿಂ ಸಾ ಪ್ರವೇಕ್ಷತಿ, ದಾವಾಗ್ನಿಯಲ್ಲಿ ಅವಳು ಪ್ರವೇಶ ಮಾಡಿಬಿಡ್ತಾಳೆ. ಹಾಗಾಗಿ ಸುರುಚಿ ಮತ್ತು ಸುರುಚಿಯ ಮಗ ಉತ್ತಮ ಅವರಿಬ್ಬರೂ ಕೂಡ ನಿನಗೆ ಯಾವುದೇ ರೀತಿ ವಿರೋಧವನ್ನ ಉಂಟು ಮಾಡೋದಿಲ್ಲ. ಅವರಿಬ್ಬರಿಂದ ನಿನಗೆ ಯಾವ ತೊಂದರೆಯೂ ಕೂಡ ಇರೋದಿಲ್ಲ. ಹಾಗಾಗಿ ನೀನು ಅವ್ಯಾಹತ ಇಂದ್ರಿಯನಾಗಿ 36,000 ವರ್ಷಗಳ ಕಾಲ ಚೆನ್ನಾಗಿ ಧರ್ಮ ಸಂಶ್ರಯನಾಗಿ ಈ ಭೂಮಿಯನ್ನ ಆಳ್ತಿದಿ, ಚೆನ್ನಾಗಿ ರಾಜ್ಯಭಾರವನ್ನ ಮಾಡಿ ಆಮೇಲೆ ಆ ಧ್ರುವಲೋಕವನ್ನ ಪಡಿತಿದಿ ಅಂತ ಹೀಗೆ ಭಗವಂತ ವರವನ್ನ ಕೊಡ್ತಾ ಇದ್ದಾನೆ. ತ್ವದ್ಭ್ರಾತರ್ಯುತ್ತಮೇ ನಷ್ಟೇ ಮೃಗಯಾಯಾಂ ತು ತನ್ಮನಾಃ ಅನ್ವೇಷತಿ ವನಂ ಮಾತಾ ದಾವಾಗ್ನಿಂ ಸಾ ಪ್ರವೇಕ್ಷ್ಯತಿ ಇಷ್ಟ್ವಾ ಮಾಂ ಯಜ್ಞ ಹೃದಯಂ ಯಜ್ಞೈ ಪುಷ್ಕಳ ದಕ್ಷಿಣೈಃ ಭುಕ್ತ್ವಾ ಚೇಹಾಶಿಷಃ ಸತ್ಯಾಃ ಅಂತೆ ಮಾನುಸ್ಮರಿಷ್ಯಸಿ. ಮತ್ತೆ 36,000 ವರ್ಷಗಳ ಕಾಲ ಭೂಮಿಯಲ್ಲಿ ರಾಜ್ಯಭಾರವನ್ನ ಮಾಡುವಾಗ ನೀನು ಬಹಳ ಚೆನ್ನಾಗಿ ನನ್ನ ಆರಾಧನೆಯನ್ನು ಕೂಡ ಮಾಡ್ತಿದ್ದೀ ಅಂತಾನೆ ಭಗವಂತ. ಅನೇಕ ದಕ್ಷಿಣೆಗಳಿಂದ ಕೂಡಿರ್ತಕ್ಕಂತಹ ಯಜ್ಞಗಳನ್ನ ಆರಾಧನೆ ಮಾಡ್ತಿದ್ದೀ. ಆ ಯಜ್ಞಗಳಿಂದ ನನ್ನ ಯಜ್ಞಪ್ರಿಯನಾದ ನನ್ನನ್ನ ಆರಾಧನೆ ಮಾಡ್ತಿದ್ದೀ. ಪುಷ್ಕಳ ದಕ್ಷಿಣೈಹಿ ಅಂತ. ಯಜ್ಞ ಅಂತಂದ್ರೆ ಅದು ಪುಷ್ಕಳವಾದ ದಕ್ಷಿಣೆ ಉಳ್ಳದ್ದಾಗಿರ್ಬೇಕು. ಒಂದು ಯಜ್ಞವನ್ನ ಮಾಡುವಾಗ ಸರ್ವಸ್ವ ದಕ್ಷಿಣ ಅಂತ ಕರೀತಾರೆ. ಬೇಕಾದಷ್ಟು ದಕ್ಷಿಣೆಗಳನ್ನ ಕೊಡಬೇಕು ಬ್ರಾಹ್ಮಣರಿಗೆ, ಪುಷ್ಕಳವಾದ ದಕ್ಷಿಣೆ. ಆ ರೀತಿ ಪುಷ್ಕಳವಾದ ದಕ್ಷಿಣೆಗಳಿಂದ ಕೂಡಿದ ಅನೇಕ ಯಜ್ಞಗಳಿಂದ ಯಜ್ಞ ಹೃದಯನಾದ ನನ್ನನ್ನ ಆರಾಧನೆ ಮಾಡ್ತಿದ್ದೀ. ಅನೇಕ ಯಜ್ಞಗಳನ್ನ ಮಾಡ್ತಾ ಯಜ್ಞಪ್ರಿಯನಾದ ನನ್ನನ್ನ ಆರಾಧನೆ ಮಾಡಿ
ಈ ಲೋಕದಲ್ಲಿ ಬೇಕಾದಷ್ಟು ಉತ್ತಮವಾದ ಭೋಗಗಳನ್ನ ಅನುಭವಿಸ್ತಿದಿ. ಭುಕ್ತ್ವಾಚ ಇಹ ಅಂತ. ಇಹ ಭುಕ್ತ್ವಾ, ಈ ಲೋಕದಲ್ಲಿ ಅನೇಕ ಶುಭ ಭೋಗಗಳನ್ನ ಅನುಭವಿಸಬೇಕು ಅಂತಾದ್ರೆ ಅನೇಕ ಯಜ್ಞ ಯಾಗಗಳನ್ನ ಮಾಡಬೇಕು. ಇದು ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ದಾನ ಕೊಟ್ರೆ ಹೋಗಿಬಿಡತ್ತೆ, ನಮ್ಮ ಹತ್ರ ಇದ್ದ ಸಂಪತ್ತೆಲ್ಲ ದಾನ ಮಾಡೋದ್ರಿಂದ ಅದು ನಮ್ಮ ಕೈ ಬಿಟ್ಟು ಹೋಗತ್ತೆ ಅಂತ ತಿಳ್ಕೊಳ್ಬಾರ್ದು. ನಾವು ದಾನ ಎಷ್ಟು ಜಾಸ್ತಿ ದಾನ ಮಾಡ್ತೇವೋ ಅಷ್ಟನ್ನು ನಾವು ಮತ್ತೆ ಪಡಿತೇವೆ. ಇದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ ಅಂತ. ಇದು ಪರಲೋಕದಲ್ಲಿ ನಡೀತಕ್ಕಂಥದ್ದಲ್ಲ, ಈ ಲೋಕಕ್ಕೆ ಸಂಬಂಧಪಟ್ಟದ್ದು. ಅನೇಕ ದಕ್ಷಿಣೆಗಳಿಂದ ಯಜ್ಞ ಯಾಗಗಳನ್ನ ಮಾಡಿದರೆ ನಮಗೆ ಈ ಲೋಕದಲ್ಲಿ ಇರುವಾಗಲೇ ಅದರ ಫಲ ಸಿಗ್ತದೆ. ದೇವತೆಗಳು ಸಂತುಷ್ಟರಾಗಿ, ಆ ಯಜ್ಞ ಯಾಗಗಳಿಂದ ಸಂತುಷ್ಟರಾದ ದೇವತೆಗಳು ನಮಗೆ ಯಥೇಷ್ಟವಾದ ವರಗಳನ್ನ ಕೊಡ್ತಾರೆ. ಕಾಲ ಕಾಲಕ್ಕೆ ಮಳೆ ಬೆಳೆ ಮೊದಲಾದವುಗಳನ್ನ ಕೊಡುವ ಮೂಲಕವಾಗಿ ಉತ್ತಮವಾದ ಸಮೃದ್ಧಿಯನ್ನ ಉಂಟು ಮಾಡ್ತಾರೆ. ಹಾಗಾಗಿ ನಾವು ಇಲ್ಲಿ ಕೊಟ್ಟದ್ದನ್ನ ಇಲ್ಲೇ ಪುನಃ ಹಿಂತಿರುಗಿ ಪಡಿತೇವೆ. ಇದಲ್ಲದೆ ಮುಂದೆ ಉತ್ತಮವಾದ ಭಗವಂತನ ಅನುಗ್ರಹ ಆಗಿ ಅಂತ್ಯಕಾಲದಲ್ಲಿ ಭಗವನ್ ನಾಮಸ್ಮರಣೆ ಬರ್ತದೆ. ಅದು ಬಹಳ ಮುಖ್ಯವಾದದ್ದು. ನಾವು ಹೇಗೆ ಬದುಕ್ತೇವೋ ಹಾಗೆ ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಅಂತನ್ನೋದು ಬರಬೇಕಾಗಿದ್ರೆ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಅಂತ ಮಧ್ವಾಚಾರ್ಯರು ತಿಳಿಸಿದಂತೆ ಅಂತ್ಯಕಾಲದಲ್ಲಿ ಭಗವನ್ ನಾಮಸ್ಮರಣೆ ಬರಬೇಕು. ಅದಕ್ಕೆ ಸದಾ ಭಗವತ್ ಚಿಂತನೆ. ಈ ಅನೇಕ ದಕ್ಷಿಣೆಗಳಿಂದ ಕೂಡಿದ ಬಹಳ ಯಜ್ಞ ಯಾಗಗಳನ್ನ ಮಾಡೋದ್ರಿಂದ ದೇವತೆಗಳು ಸಂತುಷ್ಟರಾಗಿ ನಮಗೆ ಬೇಕಾದಷ್ಟು ಸಮೃದ್ಧಿಯನ್ನ, ಸಂಪತ್ತನ್ನ, ಸುಖ ಭೋಗಗಳನ್ನ ಕೊಡ್ತಾರೆ. ಅಷ್ಟೇ ಅಲ್ಲದೆ ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಬರುವಂತೆ ಮಾಡ್ತಾರೆ. ಅದನ್ನೇ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ವಾಸುದೇವ ರೂಪಿಯಾದ ಭಗವಂತ ಧ್ರುವನಿಗೆ ಹೇಳ್ತಾ ಇದ್ದಾನೆ, ನೀನು 36,000 ವರ್ಷಗಳ ಕಾಲ ಧರ್ಮದಿಂದ, ಹಿಂದೆ ಹೇಳಿದ್ರು ಧರ್ಮ ಸಂಶ್ರಯ ಅಂತ, ಆ ಧರ್ಮ ಸಂಶ್ರಯ ಅನ್ನೋದರದ್ದೇ ವಿವರಣೆ ಈ ಶ್ಲೋಕ. ಧರ್ಮ ಸಂಶ್ರಯನಾಗಿ ರಾಜ್ಯಭಾರವನ್ನು ಮಾಡೋದು ಅಂದ್ರೆ ಪುಷ್ಕಳ ದಕ್ಷಿಣೆಗಳಿಂದ ಕೂಡಿದ ಯಜ್ಞಗಳಿಂದ ಯಜ್ಞಪ್ರಿಯನಾದಂತಹ ನನ್ನನ್ನ ಆರಾಧನೆ ಮಾಡಿ ಈ ಲೋಕದಲ್ಲಿ ಅನೇಕ ಸುಖಗಳನ್ನ ನೀನು ಅನುಭವಿಸಿ, ಭುಕ್ತ್ವಾಚ ಇಹ, ಇಹ ಅಂದ್ರೆ ಈ ಲೋಕದಲ್ಲಿ ರಾಜ್ಯಭಾರವನ್ನು ಮಾಡುವಾಗಲೇನೆ ಸರ್ವಸ್ವ ದಕ್ಷಿಣಾದಿಗಳಿಂದ ಕೂಡಿದ ಯಜ್ಞಯಾಗಗಳನ್ನ ಮಾಡಿ ಈ ಲೋಕದಲ್ಲೇ ಸುಖವಾಗಿ ನೀನು ಅನೇಕ ಭೋಗಗಳನ್ನ ಅನುಭವಿಸಿ ಆಮೇಲೆ ಅಂತೆ ಮಾಂ ಅನುಸ್ಮರಿಷ್ಯಸಿ, ಅಂತ್ಯಕಾಲದಲ್ಲಿ ಮರಣಕಾಲದಲ್ಲಿ ನನ್ನ ಸ್ಮರಣೆಯನ್ನ ಮಾಡ್ತಿದಿ ಅಂತ. ಅಂತೆ ಮಾಂ ಅನುಸ್ಮರಿಷ್ಯಸಿ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂತ್ಯಕಾಲದಲ್ಲಿ ಭಗವನ್ ನಾಮಸ್ಮರಣೆ, ಜೀವನದಲ್ಲಿ ಭಗವಂತನ ನಾಮಸ್ಮರಣೆಯನ್ನ ಯಾವಾಗಲೂ ಮಾಡ್ತಾ ಇದ್ರು ಕೂಡ ಅಂತ್ಯಕಾಲದಲ್ಲಿ ಬರೋದು ಕಷ್ಟ ಇದೆ. ಆ ಅಂತ್ಯಕಾಲದಲ್ಲಿ ಭಗವನ್ ನಾಮಸ್ಮರಣೆ ನಿನಗೆ ಬರ್ತದೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅಂತ್ಯಕಾಲದಲ್ಲಿ ಅಂದ್ರೆ ಮರಣಕಾಲದಲ್ಲಿ. ಅಂತೆ ಮಾಂ ಅನುಸ್ಮರಿಷ್ಯಸಿ, ಮರಣಕಾಲದಲ್ಲಿ ವಿಶೇಷವಾಗಿ ನನ್ನ ಸ್ಮರಣೆಯನ್ನ ನೀನು ಮಾಡಿ ಆಮೇಲೆ ಆ ಹಿಂದೆ ಹೇಳಿದಂತಹ ಧ್ರುವಲೋಕ ಏನಿದೆ ಆ ಲೋಕವನ್ನ ನೀನು ಪಡಿತಿದಿ ಅಂತ. ಇಲ್ಲಿ ಪುಷ್ಕಳ ದಕ್ಷಿಣೈಹಿ ಅನ್ನಲ್ಲಿ ಪುಷ್ಕಳ ಅನ್ನೋ ಪದ ಇದೆ. ಪುಷ್ಕಳ ಅಂದ್ರೆ ಪೂರ್ಣ ಅಂತ ಅರ್ಥ. ಅದನ್ನ ಹಲಾಯುಧ ಕೋಶದಲ್ಲಿ ಪುಷ್ಕಲಂ ಪುರುಷಂ ಪೂರ್ಣಂ ಅಂತ ಹೇಳಿದ್ದಾರೆ. ಹಾಗಾಗಿ ಪುಷ್ಕಳ ಅನ್ನೋ ಶಬ್ದಕ್ಕೆ ಪೂರ್ಣ ಅನ್ನೋ ಅರ್ಥವನ್ನ ಹಲಾಯುಧ ಕೋಶ
ಅದೊಂದು ಡಿಕ್ಷನರಿ, ಫಲಾಯುಧ ಅಂತ ಅದರಲ್ಲಿ ಹೇಳಿದ್ದಾರೆ. ಇದರಿಂದ ಏನು ಗೊತ್ತಾಗತ್ತೆ? ಇವನು ಒಳ್ಳೆ ಉತ್ತಮವಾದ ಕಲ್ಪದಲ್ಲಿ ಯಜ್ಞವನ್ನ ಮಾಡ್ತಾನೆ ಅನ್ನೋದು ಗೊತ್ತಾಗತ್ತೆ. ಅವನು ಮಾಡುವ ಯಜ್ಞಗಳು ಬಹಳ ಶ್ರೇಷ್ಠವಾದ ಯಜ್ಞಗಳು ಅಂತ ಅನ್ನೋದು ಪುಷ್ಕಳ ದಕ್ಷಿಣೈಹಿ ಅನ್ನೋ ಪದದಿಂದ ಗೊತ್ತಾಗ್ತದೆ ಅಂತ ವಿಜಯಧ್ವಜ ತೀರ್ಥರು ಬರಿತಾ ಇದ್ದಾರೆ. ಉತ್ತಮವಾದ ಯಜ್ಞಗಳನ್ನ ಮಾಡ್ತಾನೆ. ಆ ಯಜ್ಞದಿಂದ ಯಜ್ಞ ಪ್ರಿಯನಾದಂತಹ ನನ್ನನ್ನ ನೀನು ಇಷ್ಟ್ವಾ ಯಾಗ ಮಾಡಿ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಅವನು ಯಜ್ಞಪ್ರಿಯ ಭಗವಂತ. ಅಂತಹ ಯಜ್ಞಪ್ರಿಯನಾದ ನನ್ನನ್ನ ಅನೇಕ ಯಜ್ಞಗಳಿಂದ ಆರಾಧನೆ ಮಾಡಿ ಈ ಲೋಕದಲ್ಲಿ ಅನೇಕ ಸುಖ ಭೋಗಗಳನ್ನು ಅನುಭವಿಸಿ ಮರಣ ಕಾಲದಲ್ಲಿ ನನ್ನ ಸ್ಮರಣೆಯನ್ನ ಮಾಡ್ತೀವಿ ಅಂತ. ಇಷ್ಟ್ವಾ ಮಾಂ ಯಜ್ಞ ಹೃದಯಂ ಯಜ್ಞೈ ಪುಷ್ಕಳ ದಕ್ಷಿಣೈ ಭುಕ್ತ್ವಾ ಚೇಹಾಶಿಷ ಸತ್ಯಾಹ ಅಂತೆ ಮಾಂ ಅನುಸ್ಮರಿಷ್ಯಸಿ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಆಚಾರ್ಯ ನಾರಾಯಣನ್ ಈ ಧ್ರುವ ಬಂದು ಯಾವ ಕಕ್ಷೆಯಲ್ಲಿ ಬರ್ತಾನೆ ಆಚಾರ್ಯ? ಅದು 19. ಚಕ್ರವರ್ತಿ ಬರ ಕಕ್ಷೆಯಲ್ಲಿ ಬರ್ತಾನೆ. ಚಕ್ರವರ್ತಿಗಳು ರಾಜರುಗಳೆಲ್ಲ ಇದ್ದಾರಲ್ಲ, ಅದೇ ಕಕ್ಷೆ. ಪರೀಕ್ಷಿತ, ಧ್ರುವ ಎಲ್ಲ ಒಂದೇ ಕಕ್ಷೆಯಲ್ಲಿ ಬರ್ತಕ್ಕಂಥ. ಧನ್ಯವಾದಗಳು ಗುರುಗಳೇ, ಧನ್ಯವಾದಗಳು. ಅವ್ರನ್ನ ಸುತ್ತಿ ಚಂದ್ರ ಎಲ್ಲ ಓದ್ತಾ ಇದ್ದಾರೆ, ಎಲ್ಲಾರು ಓದ್ತಾರೆ. ಅವ್ರನ್ನ ಸುತ್ತಿ ಧ್ರುವನ ಸುತ್ತಿ ಮತ್ತ ತಾರಕಾಹಲ ಬಂದು ಹೋಗತ್ತೆ ಭ್ರಮಂತೆ ಹಂಗೆ ನೋಡಿರಿ ನಾವು. ಒಂದು ಅನುಗ್ರಹ ಅಂದ್ರೆ ಪ್ರದಕ್ಷಿಣೀಕಾರವಾಗಿ ಸುತ್ತುತ್ತಾರೆ ಅಂತಂದ್ರೆ ನಮಸ್ಕಾರ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಉತ್ತಮ ದೇವತೆಗಳು ಇದ್ದರೆ ಅವರವರ ಕರ್ತವ್ಯವನ್ನ ಅವರವರು ಮಾಡ್ತಾರೆ. ಈಗ ಸೂರ್ಯ, ಚಂದ್ರ ಅವರೆಲ್ಲ ದೊಡ್ಡವರೇ. ಆಕಾಶದಲ್ಲಿರ್ತಕ್ಕಂತಹ ಗ್ರಹ ನಕ್ಷತ್ರಗಳಲ್ಲಿ ಕೆಲವರೆಲ್ಲ ದೊಡ್ಡವರಿದ್ದಾರೆ, ಧ್ರುವನಿಗಿಂತ ಸ್ವಲ್ಪ ದೊಡ್ಡವರಿದ್ದಾರೆ. ಅವರೆಲ್ಲ ಸುತ್ತೋದು ಅಂದ್ರೆ ಪ್ರದಕ್ಷಿಣೆ ಮಾಡೋದು ಅಂತ ಅರ್ಥ ಅಲ್ಲ. ಅವರ ಕರ್ತವ್ಯವನ್ನು ಅವರು ಮಾಡ್ತಾ ಇರ್ತಾರೆ. ಆದ್ರೆ ಅದು ಈ ಧ್ರುವ ಸ್ಥಾನ ಏನಿದೆ ಅಂತ ಅರ್ಥ ಅಷ್ಟೇ. ಇರ್ತಾರೆ ಎಲ್ರು ಕೂಡ ತಿರುಗುವ ಕೆಲಸಗಳನ್ನೇ ಮಾಡೋದು. ಗ್ರಹಗಳೆಲ್ಲ ತಿರುಗುತ್ತವೆ. ಆ ತಿರುಗೋದು ಈ ಗ್ರಹದ ಅದನ್ನ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಬೇಕಾಗುತ್ತೆ ನಿಮ್ಗೆ ವಾಯ್ಸ್ ಅದರ. ಹರೇ ನಮಃ. ಆಚಾರ್ಯ ಈ ವಾಯ್ಸ್ ಈ ಒಂದು ಮನ್ವಂತರ ಮುಗಿದ ಮೇಲೆ ತಿರುಗು ಬಂದು ಇನ್ನೊಂದು ಧ್ರುವ ಬಂದು ತಿರುಗು ಇದು ಮಾಡೋಣ, ತಪಸ್ ಮಾಡಿ ತಿರುವು ಆ ಧ್ರುವ ನಕ್ಷತ್ರ ತಿರುಗು ಬರಲ್ಲ. ಇಲ್ಲ, ಈ ಮನ್ವಂತರ ಮುಗಿದಾಗ ಆಗೋದಿಲ್ಲ ಇದು. ಅದಕ್ಕೆ ಹೇಳಿದ್ದು ಈ ಧ್ರುವ ಅನ್ನೋ ಶಬ್ದಕ್ಕೆನೆ ಇಲ್ಲಿ ಒಂದು ಮನ್ವಂತರ ಕಳೆದು ಇನ್ನೊಂದು ಮನ್ವಂತರ ಬಂದ್ರು ನಾಶವಾಗದೆ ಇರ್ತಕ್ಕಂಥದ್ದು ಅನ್ನೋದೇ ಅರ್ಥ ಇದಕ್ಕೆ. ಧ್ರುವ ಅನ್ನೋ ಶಬ್ದ ಕಲ್ಪ ಮುಗಿದಾಗ, ಈ ಕಲ್ಪ ಪೂರ್ತಿ ಒಂದು ಕಲ್ಪದವರೆಗೆ ಇವನ ಒಬ್ಬನೇ ಧ್ರುವ. ಓಕೆ. ಮುಂದಿನ ಕಲ್ಪದಲ್ಲಿ ಬೇರೆ. ಓಕೆ. ಈಗ ಏನಿದ್ದಾರೆ, ಈ ಬ್ರಹ್ಮದೇವರ ಕಲ್ಪ ಮುಗಿಯುತ್ತೆ, ಇವನೊಬ್ಬನೇ. ಓಕೆ. ಸೊ ತುಂಬಾ 14 ಮನ್ವಂತರ ಆಯುಷ್. ಒಂದು ದಿನ ಕಲ್ಪ ಮುಡಿದ ಮೇಲೆ ತಿರುಗಿ ಇನ್ನೊಂದು ಧ್ರುವ ಬರುವನ ಅಂತಾರೆ. ಬರೋದಿಲ್ಲ 100 ವರ್ಷ ಬ್ರಹ್ಮದೇವರೋட 100 ವರ್ಷ ಮುಟ್ಟು ಇವನೇತಾ ಇದ್ದಾನ. ಹೌದು. ಓಕೆ. ಅದು ವಿಚಾರ ಮಾಡಬೇಕು. ಓಕೆ. 14 ಮನ್ವಂತರಗಳು ಕಳೆದ ಮೇಲೆ ಮುಂದೆ ಅದು ಗೊತ್ತಿಲ್ಲ. ಅಂತೂ 14 ಮನ್ವಂತರಗಳವರೆಗೆ, ಈ ಕಲ್ಪದವರೆಗೆ ಅಂತ
ಒಂದು ದಿನ ಕಲ್ಪಬಿಟ್ಟು ಬ್ರಹ್ಮದೇವರ ಒಂದು ದಿನ ಕಲ್ಪಬಿಟ್ಟು ಅವನಿಗೆ ಆಯುಸ್ಸುಂಟು. ಅಥವಾ ಬ್ರಹ್ಮದೇವರ ಪೂರ್ಣ ಕಲ್ಪ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡ ಇರಬಹುದು. ಅದು ನಾನು ಸ್ವಲ್ಪ ನೋಡ್ಬೇಕು, ವಿಚಾರ ಮಾಡ್ಬೇಕು. ಓಕೆ, ಧನ್ಯವಾದ ಆಚಾರ್ಯರೇ. ಹರೇ ನಮಃ. ಶ್ರೀ ನಮಸ್ತೆ. ನಮಸ್ಕಾರ. ಧನ್ಯವಾದಗಳು ಆಚಾರ್ಯರೇ. ಹರೇ ನಮಃ. ನಮಸ್ಕಾರ. ನಮಸ್ಕಾರ ಆಚಾರ್ಯ.